ಏರ್ ಮಾರ್ಷಲ್ ಮುರಳಿ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮುರಳಿ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ, ಬೆಳಗ್ಗಿನಿಂದ ತಾವು ಕೂಡ ಗಮನಿಸ್ತಾ ಇದ್ದೀರಿ, ನಿಜಕ್ಕೂ ನಡೆಯಬಾರದಂಥ ಒಂದು ಘಟನೆ ಪಹಲ್ಗಾವ್ನಲ್ಲಿ. ಸಾಮಾನ್ಯವಾಗಿ ಈ ರೀತಿ ಘಟನಾವಳಿಗಳು ಆಗಿಲ್ಲ ಪಹಲ್ಗಾವ್ನಲ್ಲಿ, ಆದರೆ ಈ ರೀತಿ ಆಗಿರುವಂಥದ್ದು ಇದೆಯಲ್ಲ ಸರ್, ಇದು ಇಷ್ಟೊಂದು ಜನರನ್ನು ಬಲಿ ಹಾಕಿರುವಂಥ ಕರಾಳತೆ, ಅದ್ರ ಬಗ್ಗೆ ಏನಂತೀರಿ ಸರ್? ಪಹಲ್ಗಾಮಲ್ಲಿ ರಂಗನಾಥ್ ಪಹಲ್ಗಾಮಲ್ಲಿ ಇದು ಆಗಿದ್ದು, ಅದು ಬೈರಾನ್ನಲ್ಲಿ ಆಗಿದ್ದು ನಿಜವಾಗ್ಲೂ ಬಹಳನೇ ಶಾಕಿಂಗು. ಆದರೆ ಕೆಲವು ವಿದ್ಯಮಾನಗಳನ್ನು ನಾವು ಗಮನಿಸಿದ್ರೆ ನಮಗನ್ಸುತ್ತೆ ಇದು ದ ರೈಟಿಂಗ್ ವಾಸ್ ಆನ್ ದ ವಾಲ್. ಬೇಕಾದಷ್ಟು ನಮಗೆ ಅದರದ್ದು ವಾರ್ನಿಂಗ್ ಸಿಕ್ಕಿತ್ತು. 2019ರಿಂದ ನಡೀತಾ ಇದೆ ಇದು. ಆಮೇಲೆ ಇವರು ಪಹಲ್ಗಾಮ್ನ ಇದ್ದಕ್ಕಿದ್ದಂಗೆ ಚೂಸ್ ಮಾಡಿಲ್ಲ. ಇವರು ಅಲ್ಲಿ ಪೂರ್ತಿ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಈ ಜಾಗದಲ್ಲಿ ಬಹಳ ಜನ ಇರ್ತಾರೆ, ಆ ಬಹಳ ಜನದಲ್ಲಿ ಜನ ಬಹಳ ಇರ್ತಾರೆ, ಸೇನೆಯವರು ಕಡಿಮೆ ಇರ್ತಾರೆ ಅಂತ. ಸೇನೆಯವರು ಕಡಿಮೆ. ಪಹಲ್ಗಾಮ್ ಇದು ಟೂರಿಸ್ಟ್ ಅಟ್ರಾಕ್ಷನ್. ಆಮೇಲೆ ಅಲ್ಲಿ ಬೈಲರನ್ನು, ಆಮೇಲೆ ಅಲ್ಲಿ ಟಿಂಬರ್ ಟ್ರೈಲು, ಇದನ್ನ ಫಾರೆಸ್ಟ್ ಟ್ರೈಲು, ಅದೆಲ್ಲ ಜನ ನೋಡೋದೇ ಅಲ್ಲಿ ಬರೋದೇ ಅದು ನೋಡೋಕ್ಕೆ. ಆಮೇಲೆ ಕೂದಲ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಅಲ್ಲಿ ಬೇಕಾದಷ್ಟು ಫಿಲ್ಮ್ಸ್ ಶೂಟಿಂಗ್ ನಡೆದಿದೆ, ಎಲ್ಲರಿಗೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ಬಿಡ್ಬೇಕು ಅಷ್ಟೇ. ಸೊ ಗೊತ್ತಿತ್ತು ಅವ್ರಿಗೆ. ಆಮೇಲೆ ಇನ್ನೊಂದು ಏನು ಅಂದರೆ, ಅವರು ವಾರ್ನಿಂಗ್ಸ್ ಕೊಡ್ತಾನೆ ಇದ್ದಾರೆ. ಯಾರು ವಾರ್ನಿಂಗ್ ಕೊಟ್ಟರು? ಆ TRFನವನು ಸಜೀತ್ ಮೀರು 2019ರಿಂದ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಆದರೆ ಮೊನ್ನೆ ಅವನು ಸೈಫುಲ್ಲಾ ಕಸೂರಿ ಹೇಳ್ತಾನೆ, ನಾವು ಇವತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿನ ಅದನ್ನು ನಾವು ಬಲಿ ಹಾಕಬೇಕಾದ್ರೆ ಕಾಶ್ಮೀರದಲ್ಲಿ ನಾವು ನಮ್ಮನ್ನು ಇದನ್ನು ಪೂರ್ತಿಯಲ್ಲಿ ಕಾಶ್ಮೀರನ ನಮ್ಮ ವಶಕ್ಕೆ ಪಡಿಸ್ಕೋಬೇಕು ಅನ್ನೋ ಮಾತು ಸೈಫುದ್ದೀನ್ ಕಸೂರಿ ಮೊನ್ನೆ ಹೇಳಿದ್ದಾನೆ. ಸೈಫುದ್ದೀನ್ ಕಸೂರಿ ಅವನು TRF ನಾಯಕ ಈಗ. ಆಮೇಲೆ ಇನ್ನೊಂದು, ಆ TRFನವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ವರ್ಷದ ಕೆಳಗೆ. 85,000 ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ನೀವು ನಾನ್ ಮುಸ್ಲಿಮ್ಸ್ಗೆ ಬಂದು ಕಾಶ್ಮೀರಲ್ಲಿರೋಕ್ಕೆ, ಅವರೆಲ್ಲ ವಾಪಸ್ ಹೋಗಬೇಕು. ನೀವು ಇಲ್ಲೇ ಇದ್ದರೆ ನೀವು ನಿಮ್ಮ ಇದಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಅಥವಾ ಬೇರೆ ಯಾವುದೋ ರೀಸನ್ಗೆ ನೀವು ಬಂದಿದ್ರೆ, ನಾವು ನಿಮ್ಮನ್ನು RSS ಅಥವಾ BJPನವರು ಅಂತ ಕನ್ಸಿಡರ್ ಮಾಡಿ ವಿಲ್ ಟೇಕ್ ಆಕ್ಷನ್ ಅಂತ ಹೇಳಿದ್ದಾರೆ ನೋಡಿ. ಅದಕ್ಕೆ ಆ ಮಂಜುನಾಥ್ ಹೆಂಡತಿಗೆ ಅವನು ಹೇಳ್ತಾನೆ, ಗೋ ಅಂಡ್ ಟೆಲ್ ಮೋದಿ ನೋಡಿ. ಇದು ಸಂಗತಿ, ದಿಸ್ ಆಕ್ಚುಲಿ ದಟ್ ಮೀನ್ಸ್ ನಮಗೆ ಗೊತ್ತಿತ್ತು ಈ ಥರ ಆಗತ್ತೆ ಅಂತ. ನಮಗೆ ಗೊತ್ತಿತ್ತು ಈ ಥರ. ಆಮೇಲೆ ಅಸೀಂ ಮುನೀರ್ ಮಾತಾಡಿರೋದು, ಆಮೇಲೆ ಏರ್ ಕಮಾಂಡ್ ಅವರು ಮಾತಾಡೋದು, ಇವೆಲ್ಲ ಬೇಕಾದಷ್ಟು ವಾರ್ನಿಂಗ್ಸ್ ಇತ್ತು. ಅಂದರೆ ನಾವು ವಾರ್ನಿಂಗ್ಸ್ ಪರಿಗಣನೆ ಮಾಡಲಿಲ್ವಾ? ಏನಾಯಿತು, ಎಲ್ಲಿ ಎಡವಟ್ಟಾಯಿತು, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ.